ಅದ ಆಗಾಗಲೇ ಈಗಾಗಲೇ ನಮ್ಮ ಗೋಕಾಕದ ಬಗ್ಗೆ ಆಗಲಿ ಚಿಕ್ಕೋಡಿ ಬಗ್ಗೆ ಆಗಲಿ ವರದಿಗಳು ಮುಂದಿದಾವೆ, ಏನು ವರದಿ ತರಿಸುವ ಅವಸ್ಥೆ ಇಲ್ಲ. ಮತ್ತು ಫಿಸಿಬಿಲಿಟಿನೂ ಎಲ್ಲನೂ ಗೋರ್ಮೆಂಟ್ ಕಡೆ ರೆಡಿ ಅದ. ಈಗ ನಮಗೆ ಟೈಮ್ ಡಿಸೆಂಬರ್ ತನಕ ಇರೋದ್ರಿಂದ ಈಗ ತಾತ್ಕಾಲಿಕವಾಗಿ 3 ಜಿಲ್ಲೆಗಳು ಮಾಡಿ ಮುಂದೆ ಒಂದು 2-3 ವರ್ಷ ಅಥವಾ 5 ವರ್ಷ ಆದಮೇಲೆ 5 ಜಿಲ್ಲೆ ಮಾಡಲಿ, ಅಥವಾ ಏನು 5 ಲಕ್ಷಕ್ಕೆ ಒಂದೊಂದು 7 ಅಂದರೆ 8 ಲಕ್ಷಕ್ಕೆ ಒಂದೊಂದು ಜಿಲ್ಲೆಗಳವ, ಆ ರೀತಿ ಮುಂದೆ ಮಾಡ್ಬೋದು. ಚಿಕ್ಕೋಡಿ ಸಾರ್ವಜನಿಕರು ಇದೊಂದು ಮುಖ್ಯ ಚರ್ಚೆ ಆಗತ್ತೆ ಸರ್. ಈಗ ಡಿಸೆಂಬರ್ ಎಂಡಿಗೆ ಚಿಕ್ಕೋಡಿ ಜಿಲ್ಲೆ ಅಷ್ಟು ಘೋಷಣೆ ಮಾಡ್ತಾರೆ ಸರ್. ಒಂದು ನಿಮಿಷ ಇಲ್ಲಿ ಒಂದು ನಿಮಿಷ. ಈಗ ನಾಳೆ 31ನೇ ತಾರೀಕು ಐತಿ, ಇವತ್ತು 30ನೇ ತಾರೀಕು ಜಿಲ್ಲಾ ಘೋಷಣೆ ಮಾಡಿದ್ರೆ ಅದು ಇಫೆಕ್ಟ್ ಆಗಂಗಿಲ್ಲ. ಕಾರಣ ಅಂದ್ರೆ ಡಿಸೆಂಬರ್ 31ರೊಳಗೆ ಸರ್ಕಾರದವರು ಭೌಗೋಳಿಕವಾಗಿ ಗಡಿ ಗುರುತ ಮಾಡಿಕೆಸಿಂದ ಜಿಲ್ಲೆ ವಿಭಜನೆ ಮಾಡಿಕೆಸಿಂದ ಅಂತ ಕೇಂದ್ರ ಸರ್ಕಾರ ತಿಳಿಸ್ಬೇಕಾಗೈತಿ. ಕೇಂದ್ರ ಸರ್ಕಾರಕ್ಕೆ ಡಿಸೆಂಬರ್ 30ರೊಳಗೆ ಅಂತಿಮ ರಿಪೋರ್ಟ್ ಕೊಡಬೇಕು ಇವರು ರಾಜ್ಯ ಸರ್ಕಾರದವರು. ಯಾಕಂದರೆ ಜನಗಣತಿಯ ಪ್ರಕ್ರಿಯೆ ಜಿಲ್ಲಾ ಮಟ್ಟಕ್ಕೆ ಸೀಮಿತವಾಗಿ ಆಕೈತಿ. ಹಂಗಿದ್ದಾಗ ಮೊದಲು ಗಡಿ ಗುರುತಿಕೆ ಆಗ್ಬೇಕು ರೀ. ಗಡಿ ಗುರುತಿಕೆ ಮಾಡಿ ಕೆಸಿಂದನೇ ಜಿಲ್ಲಾ ಘೋಷಣೆ ಮಾಡಬೇಕಾಗೈತಿ. ಈಗ ಅಂದರೆ ಯಾವ ತಾಲೂಕು ಗೋಕಾಕ್ದಾಗ ಬರ್ತೈತಿ, ಯಾವ ತಾಲೂಕು ಚಿಕ್ಕೋಡಿಯಾಗ ಬರ್ತಾವೆ, ಇದ್ದದ್ದು ಯಾವ ತಾಲೂಕು ಇಂಥದ್ರಲ್ಲಿ ಬರ್ತಾವೆ. ಅಕಸ್ಮಾತ್ ಒಂದು ತಾಲೂಕಿನ ಬೇರೆ ಒಂದು ತಾಲೂಕಿನ ಕೆಲವೊಂದು ಊರುಗಳನ್ನ ಇಲ್ಲಿ ಹಾಕೋದಿತ್ತು, ಇದೆಲ್ಲವೂ ಸಹಿತ ಮುಗಿಬೇಕಾಗಿತ್ತು. ಅದು ಗಡಿ ಗುರುತಿಕೆ ಮುಖಾಂತರನೇ ಜಿಲ್ಲಾ ವಿಭಜನೆ ಆಗಬೇಕಾಗೈತಿ. ಅದು ಬರೀ ಕೊನೆ ದಿವಸ ಮಾಡೋ ಆಗಂಗಿಲ್ಲ, ಕನಿಷ್ಠ ಒಂದು ವಾರನೇ ಮುಂಚಿತವಾಗಿ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ಆ ಜಿಲ್ಲಾ ಅಸ್ತಿತ್ವಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಹೆಸರಿಗೆ ಮಾತ್ರ ಘೋಷಣೆ ಆಗಿಬಿಡ್ತೈತಿ. ಗಡಿ ಗುರುತ ಮಾಡಿದ್ರೆ ಸರಿ ಅಲ್ಲ, ಈ ತಾಲೂಕುಗಳನ್ನ ಸೇರ್ಪಡೆ ಮಾಡ್ಬೇಕಾಕೈತ್ರಿ. ಜಿಲ್ಲೆಗೆ ಯಾವ್ಯಾವ ತಾಲೂಕು ಬರಬೇಕು, ಚಿಕ್ಕೋಡಿ ಜಿಲ್ಲೆಗೆ ಯಾವ್ಯಾವ ತಾಲೂಕು ಬರಬೇಕು, ಬೆಳಗಾವಿ ಒಳಗೆ ಯಾವ ಉಳಿಬೇಕು ಅನ್ನೋದೆಲ್ಲ ಈಗ ಏನಾಗೈತ್ರಿ, ನಾವು ಹಂಗೆ ಗೋಕಾಕ್ ಜಿಲ್ಲಾ ಮಾಡಿದೀವಿ, ಇಷ್ಟ ಆರ್ಡರ್ ಮಾಡೋಕ್ಕಾಗಂಗಿಲ್ಲ. ಬರೀ ಗೋಕಾಕ ಜಿಲ್ಲೆನೋ ಬರೀ ಗೋಕಾಕ್ ತಾಲೂಕು ಜಿಲ್ಲಾನೋ ಇದಕ್ಕೆ ಯಾವ ತಾಲೂಕು ಸೇರ್ಪಡೆ ಅದೆಲ್ಲ ಫೈನಲ್ ಮಾಡಬೇಕಲ್ಲ. ಅದಕ್ಕೆ ಗೋಕಾಕ್ ಜಿಲ್ಲಾ ಮಾಡಿ ಸಹಿತ ಯಾವ ತಾಲೂಕು ಇದಕ್ಕೆ ಸೇರ್ಪಡೆ ಆಗಿದಾವೆ ಅದನ್ನು ಸ್ಪಷ್ಟವಾಗಿ ನಮೂದು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಈಗ ತಾಲೂಕು ಜಿಲ್ಲೆ ವಿಭಜನೆ ಬಂದಾಗ ನಾವು ಮೊದಲಿಂದ ಕೇಳ್ಕೊತ ಬಂದೀವಿ. ಈಗ ಆಗುವಂಥ ಸಂದರ್ಭ ಬಂದೈತೆ ಅಂದ್ಕೊಳ್ಳಿ ಬೇರೆ ತಾಲೂಕದವ್ರು ಕೇಳೋದು ಸಹಜ. ಆದರೆ ಈ ಸ್ಟಡಿ ಪ್ರಕಾರ ಮೊದಲಿಂದ ಹೋರಾಟ 40 ವರ್ಷದಿಂದ ಆದಂಥ ವರದಿಗಳನ್ನು ಮತ್ತು ನಮ್ಮ ಸಂಪನ್ಮೂಲ ಭೌಗೋಳಿಕವಾದ ವ್ಯವಸ್ಥೆಯನ್ನು ನೋಡಿದರೆ ಇದು ಆಡಳಿತಾತ್ಮಕ ಮೊದಲಿಂದ ಸೆಂಟ್ರ್ ಪ್ಲೇಸ್. ಇದು ಬೆಳಗಾಂ ಡಿಸ್ಟಿಕ್ನಲ್ಲಿ ಗೋಕಾಕ್ ಸೆಂಟ್ರ್ ಪ್ಲೇಸ್. ಎಲ್ಲ ತಾಲೂಕುಗಳು 40ರಿಂದ 60 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗದಾವೆ, ಇನ್ಕ್ಲೂಡಿಂಗ್ ಬೆಳಗಾಂ. ಹಂಗೆ ನೋಡಿದ್ರೆ ನಮ್ಮದೇ ಫಸ್ಟ್ ಆಗ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ಅದು ಒಂದೇ ಅಲ್ರಿ, ನೀವು ಗೋಕಾಕದ ಇತಿಹಾಸ ತಗೋರಿ. ಮೂಡಲಗಿ ತಾಲೂಕು ಆಗೋಕ್ಕಿಂತ ಮೊದಲು ಗೋಕಾಕ್ ನಮ್ಮದು ನಗರಸಭೆ, ಮೂಡಲಗಿ ಇದು ಪುರಸಭೆ, ಆಮೇಲೆ ಕೊಣ್ಣೂರು ಪುರಸಭೆ ಇದೆ, ಘಟಬರ್ವಾ ಪುರಸಭೆ ಇದೆ, ಕಲ್ಲೋಳಿ ನಾಗನೂರು 2 ನಮ್ಮ ಪಟ್ಟಣ ಪಂಚಾಯತಿ ಇದಾವೆ, ಅಂಕಲಿಗೆ ಅಕ್ಕಂಗರಾಳ್ ಪಟ್ಟಣ ಪಂಚಾಯತಿ ಇದೆ. ಇಷ್ಟು ಒಂದು ದೊಡ್ಡ ಪ್ರಮಾಣದೊಳಗೆ ಇರೋದು ಬೇರೆ ಯಾವ ತಾಲೂಕಿನೊಳಗೂ ಇಷ್ಟು ಪಟ್ಟಣ ಪಂಚಾಯತಿನೂ ಇಲ್ಲ, ಇಷ್ಟು ಪುರಸಭೆನೂ ಇಲ್ಲ, ನಗರಸಭೆನೂ ಇಲ್ಲ. ಇಷ್ಟು ಮುಂದೆ ಇಷ್ಟು ಜನಸಂಖ್ಯೆ ಸದ್ಯಕ್ಕೆ ನಮ್ದು ಗೋಕಾಕ ಮತ್ತು ಮೂಡಲಗಿ ತಾಲೂಕು ಮೂಡಲಗಿ ತಾಲೂಕ ನಮ್ದು ಭಾಗ ಆಗಿ ಹೋಗಿದ್ದ ತಾಲೂಕು ಅದ. 7ರಿಂದ 8 ಲಕ್ಷ ಜನಸಂಖ್ಯೆ ಇರುವಂಥ ತಾಲೂಕು ಯಾವ್ದಾರ ಐತೆ ಅಂದ್ರೆ ಅದು ಗೋಕಾಕ್ ತಾಲೂಕು ಅಂತ ಹೇಳಕ್ ಬಯಸ್ತೀನಿ. ಏನ್ ಬರ್ತೈತಲ್ಲ ಅದು ಸಮೀಪ ಬಂದಾಗ ಅಷ್ಟೇ ನಮ್ಮ ಜಿಲ್ಲಾ ಭವನ ಸಮಿತಿ ಎಚ್ಚರ ಅವಕಾಶ ಜಿಲ್ಲಾ ಗೋಕಾಕ್ ಜಿಲ್ಲಾ ಆಗಲಿ ಅನ್ನೋದು ಧ್ವನಿ ಮಾತ್ರ ನಿರಂತರವಾಗಿ ಐತೆ. ಅದ್ರಾಗ ಇನ್ನೆರಡು ಮಾತಿಲ್ಲ, ನಿರಂತರವಾಗಿ ಐತಲ್ರಿ. ಅವಾಗ ಬಿಟ್ಟೋದು ನಮ್ಮನ್ನು ನೋಡಿ ಅವ್ರು ಇರ್ತಾರೆ. ನೀವು ಹಿಂದಿನ ರಿಪೋರ್ಟ್ಗಳು ನೋಡ್ರಿ, ಫಸ್ಟ್ ರಿಪೋರ್ಟ್ಗಳನ್ನು ನೋಡ್ರಿ. ನೀವು ಮೊದಲು ಘೋಷಣೆ ಆದದ್ದು ಗೋಕಾಕ, ಅಡ್ಡ ಬಂದದ್ದು ಚಿಕ್ಕೋಡಿ. ಅವು ಬಿಟ್ಬಿಡೋಣ ಅವನ್ನ. ನೀವು ಹಿಂದಿನ ಹೋಗಿ ಗದ್ದಿಗೌಡ್ರು ಅವೆಲ್ಲ ನೋಡ್ಕೊಡ್ರಿ. ಹಿಂದೆ ಪ್ರೆಸ್ ನಿಮ್ದು ರಿಪೋರ್ಟ ಲೀಡಿಂಗ್ ಪೇಪರ್ಸ್ ಏನಿದ್ದಲ್ಲ ಸಂಯುಕ್ತ ಕರ್ನಾಟಕ, ಅಲ್ಲಿ ನೋಡ್ರಿ ಗೋಕಾಕ್ ಜಿಲ್ಲಾ ಆಗ್ತಿದೆ ಬಾ ಅಂದ್ಕೊಂಡು ಅಲ್ಲಿ ನಡೆದದ್ದು ಅದು. ಇದು ವಾಸ್ತವ. ಇದು ಇನ್ನು ಅಲ್ಲೇನೈತಿ, ರಾಜಕೀಯ ಇಚ್ಛೆ ಐತಿ, ಜನ ಐತಿ, ಹೋರಾಟ ಮಾಡ್ತು, ಅಲ್ಲಿ ಆಯ್ತಾ. ನಮ್ಮ ದುರ್ದೈವಿತ್ತು ಇಲ್ಲಿ ತಗೋಬಾರ್ದು, ಮೊದಲು ನಮ್ಮದಾಗಬೇಕಾಗಿತ್ತು. ಇವೆರಡೂ ಟಕಾಫಾರ್ದಾಗ ಎರಡೂ ಸ್ಥಗಿತಿಟ್ಟಾರೆ. ಹಾಗೆ ನೋಡ್ಬೇಕಾಗಿದ್ರೆ ಮಾರಲ್ ನೋಡ್ರಿ. ಈ ಥರದಾಗ 3 ಇವು ಆಗ್ತಾವ. ಫಸ್ಟ್ ಅವರು ಸರ್ ನೆನಪು ಮಾಡಿದ್ರು 1852ರಾಗ 3 ಮುನ್ಸಿಪಾಲ್ಟಿ ಆಗ್ತಾವ ಬ್ರಿಟಿಷರ ಕಾಲಕ್ಕೆ. 1 ಬೆಳಗಾವ, 2 ನಿಪ್ಪಾಣಿ, 3 ಗೋಕಾಕ್. 3 ವ್ಯಾಪಾರಿ ಕೇಂದ್ರಗಳಿವ. ರೆವೆನ್ಯೂ ಸರ್ಕಾರಕ್ಕೆ ಹೆಚ್ಚು ರೆವೆನ್ಯೂ ತಂದು ಕೊಡುವಂಥ ಕೇಂದ್ರಗಳಂದ್ರೆ ಬೆಳಗಾವ, ಗೋಕಾಕ ಮತ್ತು ಇದು ನಿಪ್ಪಾಣಿ. ಚಿಕ್ಕೋಡಿ ಬಿಟ್ಬಿಡ್ರಿ, ನಿಪ್ಪಾಣಿಗೆ ಅವಾಗಿನ ರೆವೆನ್ಯೂದಾಗ ಇದ್ದಿರ್ತಾರೆ. ಸರ್ಕಾರಕ್ಕೆ ಹೆಚ್ಚು ಆದಾಯ ತಂದು ಕೊಡೋ ಗೋಕಾಕ್ ಇದು ಬೇಡ. ನೀವು ಕಿತ್ತೂರು ಇತಿಹಾಸದಾಗ ಹೋಗ್ಬಿಡ್ರಿ. ಹಿಂದಿನ ಇತಿಹಾಸದಾಗ ಇವು ಕಮರ್ಷಿಯಲ್ ಸೆಂಟರ್ಸ್ ರೀ. ಕಿತ್ತೂರಿಗೂ ಮೇನ್ ಸೋರ್ಸ್ ಆಫ್ ಇನ್ಕಮ್ ಹೋಗ್ತಾ ಇದ್ದದ್ದು ಗೋಕಾಕ್ ಸಲುವಾಗಿ 3 ಸಲ ಯುದ್ಧ ಆಗ್ತದೆ.
ಪೇಶ್ವರ್ ಜೊತೆಗೆ ಯುದ್ಧ ಮಾಡ್ತಾರೆ, ಬ್ರಿಟಿಷರ ಜೊತೆಗೆ ಯುದ್ಧ ಮಾಡ್ತಾರೆ, ಹೈದರಾಲಿ ಜೊತೆಗೆ ಯುದ್ಧ ಮಾಡ್ತಾರೆ. ಅವ್ರದ್ದೆಲ್ಲ ಉದ್ದೇಶ ಏನಿತ್ತಂದ್ರೆ ಗೋಕಾಕ್ ಒಂದು ಕಮರ್ಷಿಯಲ್ ಕೇಂದ್ರ ಅದ, ಅದನ್ನು ನಾವು ತೊಗೊಂಡ್ರೆ ನಮ್ದು ಆದಾಯ ಏನದಲ್ಲ ಹೆಚ್ಚಾಗ್ತದೆ. ಇದು ಇತಿಹಾಸ ಕೂಡ ಹೇಳ್ತಿದೆ. ಆ್ಯಕ್ಚುಲಿ ನಮ್ಗೆ ಅನ್ಯಾಯ ಆಗಿದೆ. ಈಗ ಆಗಲಿ ಅವ ನೋಡ್ರಿ, ಈ ಗೋಕಾಕ್ ತಾಲೂಕನ ಒಂದೇ ಯಾರು ಬರ್ದ್ರು ಅರ್ಥ ಹೋಯ್ತು. ಈಗ ಹಿಂದಿನ ನಮ್ದು ಏನಿತ್ತು ಡಿವೈಡ್ ಮಾಡೋಕ್ಕಿಂತ ಮೊದಲಿನ ಗೋಕಾಕ್ 5-6 ಲಕ್ಷದ್ದು ಕಣ್ಣು ಮುಚ್ಚದ ನಮ್ದು ಜನಸಂಖ್ಯೆ. ಬರೀ ಇದು ಓಲ್ಡ್ ಗೋಕಾಕ್ ಏನಿದಲ್ಲ, ತಾಲೂಕು ಏನಿದಲ್ಲ, ಅನ್ಡಿವೈಡೆಡ್ ತಾಲೂಕ ಅಥವಾ ಮೂಡಲ್ಗೆ ನಮ್ದು ಕೂಡ್ಕೊಂಡು 2 ಜಿಲ್ಲಾ ಆದ್ರೂ ಸಹಿತ ಜಿಲ್ಲೆಗೆ ಆಗಬೇಕಾದ್ರೆ ಏನು ಮಾನದಂಡಗಳಲ್ಲ ಆ ಎಲ್ಲ ಮಾನದಂಡಗಳು ಫಿಟ್ ಇದ್ದಾವೆ. 2ನೇದಾರು ನಾವು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಏನಂದ್ರೆ ಈಗ ಏನಾಗ್ತದೆ, ಈಗ ಮಿನಿಸ್ಟ್ರುಗಳು ಅದನ್ನು ಮುಂದೆ ತೊಗೊಂಡಾರ, ಇಲ್ಲಿ ನಮ್ಮವ್ರು ಅದಾರ, 5 ಮಂದಿ ಅದಾರ, 4 ಮಂದಿ ಇದಾರ. ಲಾಸ್ಟ್ ವಿಶ್ವಾಸ ಇದು, ಅವ್ರಿಗೆ ವಿಶ್ವಾಸ ಕೊಡೋಣ. ಅವ್ರ ಕಡೆಯಿಂದ ಆಗಲಿಲ್ಲ ಅಂದ್ರೆ ಬರ್ರಿ ನಾವು ಬೀದಿ ಹೋರಾಟಕ್ಕೆ ಇರ್ತೀವಿ, ನೀವು ಮುಂಚೂಣಿಯಾಗಿರ್ಬೇಕು, ಮುಂಚೂಣಿದಾಗ ನೀವು ಬರ್ಬೇಕು. ನಿಮ್ಮ ಎಲ್ಲ ಏನದಲ್ಲ ಹುದ್ದೆಗಳನ್ನು ತ್ಯಾಗ ಮಾಡಿರಿ, ಗೋಕಾಕ್ ಹೋರಾಟಕ್ಕೆ ಬರ್ರಿ ನಿಮ್ದು ಇಚ್ಛೆ ಆಯ್ತಂದ್ರೆ. ಅವಾಗ ಯಾವಾಗ ಇದು ಏನಾದರೂ ತಪ್ಪಿ ನಮ್ಮನಿಗೆ ಏನಾದರೂ ಅನ್ಯಾಯ ಮಾಡಿದಂತ ಗೊತ್ತಾಯ್ತಂದ್ರೆ ಅದರ ಸ್ವರೂಪನೇ ಬೇರೆ ಇರ್ತದೆ. ಅದಕ್ಕೆ ಎಲ್ಲರೂ ಅವ್ರೇ ಯಾರು ಅದನ್ನು ಜವಾಬ್ದಾರಿ ತೊಗೊಂಡಲ್ಲ ಪ್ರತಿಯೊಬ್ಬರು ರೆಸ್ಪಾನ್ಸಿಬಲ್ ಆಗ್ತಾರೆ. ಗೋಕಾಕ್ ಒಂದು ಜಿಲ್ಲಾ ಆಗಲಿಲ್ಲ ಅಂದ್ರೆ ಮೇನ್ ಅದನ್ನು ಅಪರಾಧ ಅವ್ರ ಮ್ಯಾಗ ಬರ್ತಿದೆ ಮತ್ತು ಹೋರಾಟಕ್ಕೂ ಅವರೇ ಹಿಡಿಬೇಕಾಗ್ತದೆ. ಅವ್ರು ಆಗಲಿಲ್ಲ ಅಂದ್ರೆ ಮತ್ತು ಜನತೆ ಐತಿ, ಜನತೆಗೆ ಬೇಕಾಗಿದೆ, ಎಕನಾಮಿಕ್ ಲಾಸ್ ಅದ, ನಮಗೆ ಭಾಳ ತೊಂದರೆ ಇದೆ, ಶಿಕ್ಷಣ ಸಂಸ್ಥೆಗಳೇ ಇಲ್ಲ, ಆರೋಗ್ಯ ಕೇಂದ್ರಗಳಿಲ್ಲ, ಸರ್ಕಾರದಿಂದ ಇವರು ಜನಸಾಮಾನ್ಯರ ಪರವಾಗಿ ಹೇಳ್ತೇನೆ. ಹಾಂ, ಅದಕ್ಕೆ ಆ ಜನರಿಗೆ ಏನು ಬೇಕಾಗಿತ್ತಲ್ಲ ಆ ಸೌಲಭ್ಯಗಳು ಸಿಗ್ತಾ ಇಲ್ಲ, ನಮಗೆ ಗ್ರ್ಯಾಂಟ್ ಸಿಗ್ತಾ ಇಲ್ಲ. ಇದಕ್ಕಾಗಿ ಮತ್ತು ಬೀದಿಗೆ ಇಳಿದು ಸಹಜನ. ಮತ್ತು ಜನ ಎಲ್ಲ ಬೀದಿಗೆ ಇಳಿದಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ, ಒಬ್ಬರಿಬ್ಬರಿಂದ ಸಿಕ್ಕಿಲ್ಲ, ಅದು ನಮಗೆಲ್ಲ ಗೊತ್ತಿದೆ. ನೀವು ಜನ ಯಾವಾಗ ಎಲ್ಲರೂ ಸೇರಿಕೊಂಡು ಒಂದು ಗೂಡಿ ಒಂದು ಮಾಸ್ ಮೂವ್ಮೆಂಟ್ ಏನು ಚಾಲು ಮಾಡ್ತೀರಿ, ಅದು ಮಾಸ್ ಮೂವ್ಮೆಂಟ್ ಯಾವಾಗ ಆಗ್ತಿದೆ ಅಂದ್ರೆ ಈ ನಿರ್ಧಾರದ ಮ್ಯಾಗಿದೆ. ಗೋಕಾಕನ ಡಿಕ್ಲೇರ್ ಆಯಿತು, ಇಟ್ ಈಸ್ ಓಕೆ. ಡಿಕ್ಲೇರ್ ಆಗಲಿಲ್ಲ ಅಂದ್ರೆ ಇದನ್ನು ಮಾಸ್ ಮೂವ್ಮೆಂಟ್ ಆಗ್ತಿದೆ ಅನ್ನೋದು ಈಗ ತಿಳ್ಕೊಬೇಕು. ಮತ್ತು ಹಿಂದಿನ ಒಂದು ಜನಸಂಖ್ಯೆ ಬೇರೆ, ಈಗ ಬೇರೆ ಇದೆ, ಯುವಕರು ಅದಾರ, ಕೇಳ್ತಾರೆ, ಅವ್ರಿಗೆ ಗೊತ್ತಾಗ್ತದೆ ನಮ್ಮ ಲಾಸ್ ಎಷ್ಟೈತೆ ಅನ್ನೋದು. ಅದಕ್ಕೆ ಯಾರ್ಯಾರು ಜವಾಬ್ದಾರಿ ತೊಗೊಂಡ್ರಲ್ಲ ಅವರೆಲ್ಲನೂ ಇದನ್ನು ನೋಡ್ಕೊಂಡು ತಮ್ಮ ಜವಾಬ್ದಾರಿ ತಕ್ಕ ಪ್ರಾಮಾಣಿಕತೆಯಿಂದ ಇದನ್ನು ಜಿಲ್ಲೆ ಮಾಡಿ ಕೊಡಬೇಕು. ಮಾಡಲಿಲ್ಲ ಅಂದರೆ ಮುಂದೆ ಬರೋದಕ್ಕೂ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ, ಸರ್ಕಾರ ರೆಸ್ಪಾನ್ಸಿಬಲ್ ಆಗ್ತದೆ, ಮತ್ತು ಮಾಸ್ ಮೂವ್ಮೆಂಟಕ್ಕೆ ಜನ ಬೀದಿಗಿಡಬೇಕಾಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.